ದೇವನಹಳ್ಳಿ ಪಟ್ಟಣದ ದೇವರಾಜ್ ಅರಸ್ ಭವನದಲ್ಲಿ ಜಿಲ್ಲಾ ಕೃಷಿ ಇಲಾಖೆ ಹಾಗೂ ತಾಲೂಕು ಕೃಷಿಕ ಸಮಾಜದ ಸಹಯೋಗದಲ್ಲಿ ರಾಷ್ಟ್ರೀಯ ರೈತರ ದಿನಾಚರಣೆಯನ್ನು ಆಚರಿಸಲಾಯಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಸಚಿವ ಕೆಎಚ್ ಮುನಿಯಪ್ಪ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ನದಿ ಮೂಲಗಳಿಲ್ಲದ ಕಾರಣ ಹಿಂದೆ ಅಂತರ್ಜಲ ಮಟ್ಟ 1000 ಅಡಿಗೂ ಕೆಳಗೆ ಇಳಿದಿದ್ದನ್ನು ಉಲ್ಲೇಖಿಸಿ ಇದನ್ನು ಮನಗಂಡ ಕಾಂಗ್ರೆಸ್ ಸರ್ಕಾರ ಬೆಂಗಳೂರಿನಿಂದ ಶುದ್ಧೀಕರಿಸಿದ ನೀರನ್ನು ಕೆರೆಗಳಿಗೆ ಹರಿಸುವ ಮೂಲಕ ಅಂತರ್ಜಲ ಮಟ್ಟವನ್ನು ಸುಧಾರಿಸಿದೆ ಅಂತ ಹೇಳಿದರು. ಈ ಭಾಗದಲ್ಲಿ ಹೈನುಗಾರಿಕೆ ಹಾಗೂ ರೇಷ್ಮೆ ಕೃಷಿ ರೈತರ ಪ್ರಮುಖ ಜೀವನೋಪಾಯವಾಗಿದ್ದು ಅದನ್ನು ರೈತರು ಮುಂದುವರಿಸಬೇಕು ಅಂತ ಸಲಹೆ ನೀಡಿದರು. ಇದೇ ವೇಳೆ ಬಮೂಲ್ ನಿರ್ದೇಶಕ ಎಸ್ಪಿ ಮುನಿರಾಜ್ ಮಾತನಾಡಿ ಹಾಲಿನ ಪ್ರೋತ್ಸಾಹ ಧನವನ್ನು ಲೀಟರ್ಗೆ 5 ರೂಪಾಯಿಗಳಿಂದ 7 ರೂಪಾಯಿಗೆ ಹೆಚ್ಚಿಸಲಾಗಿದ್ದು ಬ್ಯಾಂಕ್ಗಳ ಮೂಲಕ ರೈತರಿಗೆ ಅನೇಕ ಸೌಲಭ್ಯಗಳು ಲಭ್ಯವಿರುವುದರಿಂದ ಅವುಗಳನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಅಂತ ತಿಳಿಸಿದರು. ಖಾಸಗಿ ವ್ಯಕ್ತಿಗಳ ಬಳಿ ಸಾಲ ಪಡೆಯದೆ ಅಧಿಕೃತ ಬ್ಯಾಂಕ್ಗಳಲ್ಲಿ ಸಾಲ ಪಡೆಯುವಂತೆ ಕರೆ ನೀಡಿದ ಅವರು ರೈತರ ಆತ್ಮಹತ್ಯೆ ತಡೆಯುವ ಸದುದ್ದೇಶದಿಂದ ಸೋನಿಯಾ ಗಾಂಧಿ ಅವರ ನೇತೃತ್ವದಲ್ಲಿ ರೈತಪರ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅಂತ ತಿಳಿಸಿದರು. ಈ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟಂತ ಮಹಾನ್ ತ್ಯಾಗಿ ಮಹಾತ್ಮ ಕಾಲದರು ಜಗತ್ತಿನಲ್ಲೇ ಅಂಥವರ ಹೆಸರನ್ನು ಬದಲಾವಣೆ ಅಂತ ಮಾಡೋ ಕೆಟ್ಟ ತೀರ್ಮಾನವನ್ನು ಎಷ್ಟು ದಾರುಣವಾಗಿದೆ ಅಂದರೆ ಮನಸ್ಸಿಗೆ ನೋವಾಗ್ತದೆ. ಜೈಲುವಾಸ ಮಾಡಿ 16 ವರ್ಷ ಪಂಡಿತ ಜವಾಹರಲಾಲ್ ನೆಹರು ಜೈಲುವಾಸ ಮಾಡ್ತಾರೆ, ಕಾರಾಗೃಹದಲ್ಲಿ ಇರ್ತಾರೆ. ಏನು ದೇವರು ಕಮ್ಮಿ ಮಾಡಿದ್ರು. ದಿವಾನ ಮಗ ಮಹಾತ್ಮ ಗಾಂಧೀಜಿ ರಾಜ್ಯದ ಸ್ವಾತಂತ್ರ್ಯಕ್ಕಾಗಿ ತನ್ನೆಲ್ಲವನ್ನು ಸಮರ್ಪಣೆ ಮಾಡಿ ಈ ರಾಷ್ಟ್ರದ ಜನ ಚೆನ್ನಾಗಿರ್ಬೇಕು ಅಂತೇಳಿ ಮಾಡ್ತಾರೆ. ಆ ಹೆಸರಲ್ಲಿ ಮಹತ್ತರವಾದ ಯೋಜನೆಯನ್ನ UPA ಸರ್ಕಾರ ಮಾಡಿತು. ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆಯಲ್ಲಿ ಸಣ್ಣ ಅತಿ ಸಣ್ಣ ರೈತರು ಕೂಲಿ ಮಾಡುವವರು ಕೂಡ ಬೇಸಿಗೆಯಲ್ಲಿ ಕಷ್ಟ ಆಗ್ತದೆ ಬದುಕು ಅಂತೇಳಿ ಯಾರು ಕೂಡ ಊಟ ಇಲ್ಲದೆ ಮಲಗಬಾರ್ದು ಅಂತೇಳಿ 1 ವಾರದಲ್ಲಿ ಆ ಮಂಡಲದ ವ್ಯವಸ್ಥೆ 1 ವಾರದಲ್ಲಿ ಕೆಲಸ ಕೊಡಬೇಕು. ಕೆಲಸ ಕೊಡೋಕ್ಕಾಗಿದ್ರೆ ಅವ್ರಿಗೆ ಭತ್ಯೆ ಕೊಡಬೇಕು ಅಂತೇಳಿ 100 ರೂಪಾಯಿಯಿಂದ ಶುರುವಾಗಿದ್ದು ಇವತ್ತು ಎಷ್ಟಾಗಿದೆ. ಭಾಗದಲ್ಲಿ ಈಗ ನೀರಾವರಿ ಕಾವೇರಿ ಏರಿಯಾ ಇದೆ ಮತ್ತು ಕೃಷ್ಣ ಮೇಲ್ದಂಡೆ ಕೃಷ್ಣ ಬೆಟ್ಟ ಅಲ್ಲಿ ಆಲ್ಮಟ್ಟಿ ಅಲ್ಲಿದೆ. ಆದರೆ ಬಯಲುಸೀಮೆ ಇದೆಯಲ್ಲ ನಮ್ಮಲ್ಲಿ, ಆ ಬಯಲುಸೀಮೆ ಚಿತ್ರದುರ್ಗದಿಂದ ಹಿಡಿದು ಹಾಸನದ ಒಂದು ಭಾಗವನ್ನು ಸೇರಿಸಿ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ, ತುಮಕೂರು ಜಿಲ್ಲೆ ಎಲ್ಲ ಕೂಡ ಬಯಲುಸೀಮೆ. ಈ ಜಾಗಗಳ ಜನಕ್ಕೆ ತೊಂದರೆ ಆಗ್ತದೆ ಅಂತೇಳಿ ಇದು ರಾಷ್ಟ್ರದಲ್ಲಿ ಬಯಲುಸೀಮೆ ಪ್ರದೇಶ 100ಕ್ಕೆ 60 ಭಾಗ ಇದೆ. ಇರೋದಕ್ಕೆ ಹೆಚ್ಚಿಗೆ ಮಾಡಬೇಕು ಅಂತ ಕೇಳ್ಕೊಂಡ ಸಂದರ್ಭದಲ್ಲಿ ಮೊನ್ನೆ ಸಚಿವರ ಹತ್ರ ನಾವು ಒಂದು ಮನವಿಯನ್ನು ಕೂಡ ಮಾಡಿದೆವು. ಸಚಿವರು ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತೆ ಮುಖ್ಯಮಂತ್ರಿಗಳನ್ನ ಮನವಿಯನ್ನು ಮಾಡಿದ್ರು. ನಿಮಗೆ ಗೊತ್ತಿರಲಿ, ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರು ಹಾಲು ಒಕ್ಕೂಟದ 16 ಒಕ್ಕೂಟಗಳಿವೆ. ಯಾರು ಏನೋ ಅವರು ಅಚ್ಚು ಮುಖಾಂತರ ತಿಳಿಸಲು ನನಗಂತೂ ಗೊತ್ತಿಲ್ಲ. ನಮ್ಮ ಬೆಂಗಳೂರು ಹಾಲು ಒಕ್ಕೂಟ ಬಮೂಲ್ ವತಿಯಿಂದ ಮನವಿಯನ್ನು ಕೊಟ್ಟಾಗ ಆ ಮನವಿಗೆ ಸ್ಪಂದಿಸಿ ನಮ್ಮ ಸಚಿವರು ಸರ್ಕಾರದಲ್ಲಿ ಮಾತನಾಡಿ ಒಂದು 5 ರೂಪಾಯಿಯಿಂದ 7 ರೂಪಾಯಿಗಳಿಗೆ ಪ್ರೋತ್ಸಾಹ ಮಾಡಿರ್ತಕ್ಕಂಥ ಸಬ್ಸಿಡಿ ಬಿಡಿಸಲು ಮ್ಯಾಟನ್ನು ಕೂಡ ಕೊಟ್ಟಿರಲಿಲ್ಲ. 50,000 ಮ್ಯಾಟ್ಗಳನ್ನ 2,635 ರೂಪಾಯಿಗೆ ನಾವು ಪರ್ಚೇಸ್ ಮಾಡಿ 1,300 ರೂಪಾಯಿಗೆ ನಾವು ರೈತರಿಗೆ ಕೊಡೋದು. 1,300 ರೂಪಾಯಿ ರೈತರು ನಮಗೆ ಕಟ್ಟಿದ್ರೆ ಮಿಕ್ಕಿದ ನಮ್ಮ ಒಕ್ಕೂಟದಿಂದ ಕೊಡ್ತಕ್ಕಂಥ ಒಂದು ಕೆಲಸನೂ ಕೂಡ ನನ್ನ ಸಚಿವರ ಹತ್ರ ಕೂತ್ಕೊಂಡು ಮಾತನಾಡಿ ನಮ್ಮ DK ಸುರೇಶ್ ಅವರ ಹತ್ರ ಕೂಡ ಮಾತನಾಡಿ ಇವತ್ತು ಕೊಟ್ಟಿರ್ತಕ್ಕಂಥದ್ದು. ಅದ್ರ ಮುಂದುವರೆದ ಭಾಗವಾಗಿರೋ ಕೂಡ ಮಿಲ್ಕಿ ಡಿಸಿನ್ ಆಗಿರ್ಬೋದು, ಚಾಪ್ ಕಟ್ಟೆಗಳಾಗಿರ್ಬೋದು, ಅದನ್ನು ಕೂಡ ಸೆಕೆಂಡ್ ಯೋಜನೆ ಕೂಡ ನಾವು ಮಾಡ್ತಾ ಇದ್ದೇವೆ. ನಾವು ಮುಂದೆ ಏನೇನು ನಾವು ರೈತರ ಪರವಾಗಿ ಹೋರಾಟ ಮಾಡಬೇಕು, ರೈತರಿಗಾಗಿ ನಾವು ಏನು ಮಾಡಬೇಕು, ಉತ್ಪಾದನೆಯಲ್ಲಿ ಏನು ಯಾವ ಮಟ್ಟಕ್ಕೆ ಮಾಡಬೇಕು, ಈಗ ಆಲ್ರೆಡಿ ಹೇಳ್ತಾ ಬಂದಿದ್ದೆ ನಾನು. BDCC ಬ್ಯಾಂಕ್ನಿಂದ 25 ಪೈಸೆ 100ಕ್ಕೆ 25 ಪೈಸೆ ಬಡ್ಡಿ ರೂಪದಲ್ಲಿ ಕೂಡ ನಾವು 2 ಹಸಿಗೆ ಲೋನನ್ನು ಕೊಡ್ತೀವಿ ಅಂತ ನಾವು ಕೂಡ ಹೇಳ್ತಾ ಬಂದಿದ್ವಿ. ನೀವೇನಾದ್ರೂ BDCC ಬ್ಯಾಂಕ್ ನಮ್ಮ ಬಿಲ್ಲು ಹೋಗದೆ ಆಗಿದೆ ಅಂದ್ರೆ ಏನು ಕೂಡ ಪ್ರಿಂಟ್ಸ್ ಮಾಡಂಗಿಲ್ಲ, ನಿಮ್ಮ ಆಸ್ತಿಗಳನ್ನ ಏನು ಪ್ರಿಂಟ್ಸ್ ಮಾಡಂಗಿಲ್ಲ. ಯಾರಾದ್ರೂ ಡಿಗ್ರಿ ಮಾಡಿರುವಂತ ರೈತಾಪಿ ಮಕ್ಕಳಿದ್ರೆ 5 ರಿಂದ 15, 20 ಲಕ್ಷ ಡೈರಿ ಫಾರ್ಮ್ ಮಾಡಲಿಕ್ಕೆ
ಕೂಡ 25 ಪೈಸೆ ಬಡ್ಡಿ ರೂಪದಲ್ಲಿ ಕೊಡಲಿಕ್ಕೆ ಕೂಡ ನಾವು ಇವತ್ತು ಒಕ್ಕೂಟದ ಮೊತ್ತದ 100 ಕೋಟಿ ರೂಪಾಯಿ ದುಡ್ಡನ್ನ ಬಿಡಿಸಿಸಿ ಬ್ಯಾಂಕ್ ಫ್ರೆಂಡ್ಸ್ ಮಾಡಿ ಆ ಒಂದು ಕೊಡುವಂತ ಒಂದು ಕಾರ್ಯಕ್ರಮ ಕೂಡ ವರದಿ ಅಕ್ಷಯ್ ವಿ, ದೇವನಹಳ್ಳಿ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.